ಜೀವನ ಅನ್ನೋದು ಎಷ್ಟು ವಿಚಿತ್ರ ಅಲ್ವಾ ಅಂತ. ಪ್ರತಿಯೊಂದು ಕ್ಷಣಕ್ಕೂ ಪ್ರತಿಯೊಂದು ನಿಮಿಷಕ್ಕೂ ಅವನಿಗೆ ಬೇಕು ಅಂದಾಗೆಲ್ಲ ತಿರುವುಗಳನ್ನ ಕೊಡ್ತಾ ಇರ್ತಾನೆ. ಮಳೆಗಾಲದ ಮಧ್ಯಾಹ್ನನ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಕೆಲಸದ ಮೇಲೆ ಅಂತ ಹೋದಾಗ ಆ ಮಳೆಯಲ್ಲಿ ನನ್ನ ಕಾರ್ ಯಾಕೆ ಕೆಡ್ತು, ಅಷ್ಟು ಮಳೆ ಬರ್ತಾಯಿದ್ರು ನಾನು ಯಾಕೆ ಕಾರಿಂದ ಇಳಿತೀನಿ, ನಾನು ಇಳಿದಾಗ ಒಂದು ಛತ್ರಿ ಯಾಕೆ ಬಂತು? ಈ ಎಲ್ಲ ಪ್ರಶ್ನೆಗೆ ಉತ್ತರ ಏನು ಗೊತ್ತಾ? ಅವತ್ತು ನಾನು ನಿನ್ನನ್ನು ಭೇಟಿ ಆಗಬೇಕಾಗಿತ್ತು. ಛತ್ರಿ ಹಿಡಿದು ಒಳಗೆ ಬನ್ನಿ ಅಂತ ನೀನು ನನ್ನ ಕೈ ಹಿಡಿದು ಎಳೆದಾಗ ನನಗೆ ಯಾರೋ ಒಂದು ಹೆಣ್ಣು ಮುಟ್ತಾ ಇದೆ ಅಂತ ಅನ್ನಿಸ್ಲಿಲ್ಲ. ನನ್ನ ಜೀವನದ ಎಲ್ಲ ಸಂತೋಷ ಒಂದು ಹೆಣ್ಣಿನ ರೂಪದಲ್ಲಿ ಬಂದು ನನ್ನನ್ನು ಮುಟ್ತಾ ಇದೆ ಅನ್ನಿಸ್ತು. ಅದಕ್ಕೆ ನಾನು ನಿನ್ನ ಕೈನ ಗಟ್ಟಿಯಾಗಿ ಹಿಡಿದುಬಿಟ್ಟೆ. ನನ್ನ ಜೀವನದಲ್ಲಿ ಬೆಳಕಾಗಿ ನೀನು ಬಂದೆ ಅಂತ ಆ ಬೆಳಕನ್ನು ನಂಬಿ ಕಣ್ಣು ಮುಚ್ಕೊಂಡು ನಾನು ಮುಂದೆ ಹೋಗ್ತಾ ಇದ್ದೆ. ಆದರೆ ದೇವರು ನಿನ್ನನ್ನು ನನ್ನಿಂದ ದೂರ ಮಾಡಿ ಹೊಸ ತಿರುವನ್ನು ಕೊಟ್ಟ. ನಾನು ಎಷ್ಟು ಸಮಾಧಾನ ಮಾಡಿಕೊಂಡ್ರು ನಿನ್ನ ನೆನಪುಗಳು ಅಲೆಗಳ ಥರ ಬಂದು ತಪ್ಪಡಿಸ್ತಾನೆ ಇರುತ್ತೆ. ಅದಕ್ಕೆ ಅನ್ಸುತ್ತೆ ಇವತ್ತು ನಾನು ನೀನು ಹಾಕಿರೋ ಹಾದಿಲೇ ಹೋಗ್ತಾ ಇರೋದು. ಇದು ಅಷ್ಟೇ, ಪ್ರತಿ ಹಬ್ಬಕ್ಕೂ ನೀನೊಂದು ರೂಲ್ ಮಾಡಿದ್ದೆ, ನೆನಪಿದೆಯಾ? ಪ್ರಸಾದನ ನಾನೇ ನನ್ನ ಕೈಯಾರ ಮಾಡಬೇಕು, ನೈವೇದ್ಯ ಆದಮೇಲೆ ನಾನು ನಿನ್ನಗೆ ತಿನ್ನಿಸ್ತೀನಿ, ನೀನು ನನಗೆ ತಿನ್ನಿಸ್ಬೇಕು ಅಂತ. ಇವತ್ತು ನೀನು ನನ್ನಿಂದ ದೂರ ಇದ್ರು ಆ ರೂಢಿನ ನಾನು ತಪ್ಪಿಸಿಲ್ಲ. ಲಕ್ಷ್ಮಿ, ನಿನ್ನನ್ನೇ ಕೇಳ್ತಾ ಇರೋದು. ಲೀಲಾಗೆ ಉಪವಾಸ ಮಾಡಕ್ಕೆ ಹೇಳಿದ್ದು ನೀನೇನಾ? ಹೌದು ಅಜ್ಜಿ, ಈ ಮನೆಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಹೇಳ್ದೆ ಬಿಟ್ರೆ ಬೇರೆ ದುರುದ್ದೇಶ ಏನಿರಲಿಲ್ಲ. ನಿನ್ನ ಉದ್ದೇಶ ಏನು ಅಂತ ನಾನು ಕೇಳಲಿಲ್ಲ, ಆದರೆ ಅದ್ರ ಪರಿಣಾಮ ಏನಾಯ್ತು ಅಂತ ನೀನೇ ನೋಡ್ದೆ ತಾನೆ. ನೀನು ಮಾಡಿದ್ದು ತಪ್ಪಲ್ವಾ? ಅದು ಅಜ್ಜಿ, ನಿನ್ನಿಂದ ಇವತ್ತು ಲೀಲಾ ತಲೆ ತಗ್ಸೋ ಪರಿಸ್ಥಿತಿ ಬಂತು ಅಂದರೆ ಅದಕ್ಕೆ ನೇರ ಹೊಣೆ ನೀನು ತಾನೆ. ಹೌದು ಅಜ್ಜಿ. ಈ ವಿಷಯ ರಾಮಗೆ ಗೊತ್ತಾದರೆ ಅದ್ರ ಪರಿಣಾಮ ಏನಿರಬಹುದು ಅಂತ ಗೊತ್ತಿದೆ ತಾನೆ. ಮಿಸ್ಗೈಡ್ ಮಾಡಿದ್ದು ಮೊದಲನೇ ತಪ್ಪು. ಲೀಲಾ ಡೇಜೆ ಬೈಬೇಕಾದಾಗ ಮೌನವಾಗಿದ್ದು ಎರಡನೇ ತಪ್ಪು. ಇನ್ನು ಸಿಗೋ ಪನಿಷ್ಮೆಂಟು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ? ಅಜ್ಜಿ, ಈ ವಿಷಯ ಏಜಿಗೆ ಮಾತ್ರ ಗೊತ್ತಾಗಬಾರ್ದು. ನಾನು ಒಂದಲ್ಲ ಎರಡು ತಪ್ಪು ಮಾಡಿದ್ದೀನಿ ಅಂತ ಅವ್ರಿಗೇನಾದ್ರು ಗೊತ್ತಾದ್ರೆ ನನ್ನನ್ನು ಕೊಂದೇ ಹಾಕ್ಬಿಡ್ತಾರೆ. ಲೀಲಾ ಲೀಲಾ ಸಾರಿ, ಲೀಲಾ ಅತ್ತೆ. ನಾನು ಸುಮ್ಮನೆ ತಮಾಷೆಗೆ ಹಾಗೆ ಮಾಡಿದೆ, ಆದರೆ ಅದು ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇದು ತಮಾಷೆ ಮಾಡೋ ವಿಷಯನ ಲಕ್ಷ್ಮಿ? ಇಲ್ಲ ಅಜ್ಜಿ, ಅದಕ್ಕೆ ನೀವೇನು ಬೇಕಾದರೂ ಶಿಕ್ಷೆ ಕೊಡಿ ಪ್ಲೀಸ್ ಅಜ್ಜಿ. ಸರಿ, ರಾಮಗೆ ಹೇಳಲ್ಲ, ಆದರೆ ನಿನ್ನ ತಪ್ಪಿಗೆ ನಾನು ಶಿಕ್ಷೆ ಕೊಡೋದಿಲ್ಲ. ನಿಮ್ಮತ್ತೆ ಲೀಲಾ ಅಂದರೆ ನನ್ನ ಸೊಸೆ, ಅವಳು ಶಿಕ್ಷೆ ಕೊಡ್ತಾಳೆ. ಅಜ್ಜಿ, ನಾನಾ? ಹೌದು, ಇನ್ಮೇಲೆ ಇವರೇನೇ ತಪ್ಪು ಮಾಡಿದ್ರು ಅದನ್ನು ತಿದ್ದಬೇಕಾಗಿರೋ ಜವಾಬ್ದಾರಿ ನಿಂದು.
ಜೊತೆಗೆ ಆ ತಪ್ಪಿಗೆ ಶಿಕ್ಷೆ ಕೊಡೋ ಅಧಿಕಾರನೂ ನಿನಗಿದೆ. ಈಗ ಲಕ್ಷ್ಮಿ ಮಾಡಿದ ತಪ್ಪಿಗೆ ನೀನೇ ಶಿಕ್ಷೆ ಕೊಡು. ಅಜ್ಜಿ ಈಗೇನು ರಾಮಗೆ ಹೇಳ? ಅಯ್ಯೋ ಬೇಡ ಅಜ್ಜಿ. ಸರಿ, ಹಾಗಾದ್ರೆ ನೀನು ಸೊಸೆ ಮಾಡಿದ ತಪ್ಪಿಗೆ ಏನು ಶಿಕ್ಷೆ ಅಂತ ನೀನೇ ಹೇಳು. ಅಜ್ಜಿ ಇವ್ರು ಒಂದಿನ ಈ ಒಡವೆ ಹಾಕೊಳ್ದೆ ಮೇಕಪ್ ಮಾಡ್ಕೊಳ್ದೆ ನಾರ್ಮಲ್ ಆಗಿರ್ಬೇಕು. ಇದೇನಮ್ಮ ಇಂಥ ವಿಚಿತ್ರವಾದ ಶಿಕ್ಷೆ? ಸರಿ ಬಿಡು, ಹೇಳಿದ ಅರ್ಥ ಆಯ್ತು ತಾನೇ? ಆಯ್ತು ಅಜ್ಜಿ. ಇನ್ನೊಂದ್ಸಲ ಇಂಥ ತಪ್ಪ ಆಯ್ತು ಅಂತಂದ್ರೆ ಇಲ್ಲ ಅಜ್ಜಿ. ಅಲ್ಲಲ್ಲಿಲ್ಲ, ಏನೋ ದೊಡ್ಡ ಶಿಕ್ಷೆ ಕೊಡ್ತೀಯ ಅಂತ ಅನ್ಕೊಂಡಿದ್ರೆ ಬರೀ ಮೇಕಪ್ಪು ಒಡವೆ ಬೇಡ ಅಂತ ಹೇಳ್ಬಿಟ್ಟಿಯಲ್ಲ, ಯಾಕೆ? ನಿಂಗೆ ಅವಳ ಬಗ್ಗೆ ಕೋಪನೇ ಇಲ್ವಾ? ಅಜ್ಜಿ ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಇರ್ಬೋದು, ಆದ್ರೆ ಅಲ್ಲಿ ಪ್ರೀತಿ ತ್ಯಾಗಕ್ಕೆ ಯಾವ ಕೊರತೆನೂ ಇರಲಿಲ್ಲ. ಜೊತೆಗೆ ದ್ವೇಷ ಮಾಡದೆ ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ನಾನ್ಯಾರಜ್ಜಿ ಶಿಕ್ಷೆ ಕೊಡಕ್ಕೆ? ಏನೋ ಒಬ್ರ ಬಗ್ಗೆ ಕೋಪ ಬಂದಾಗ ಒಂದೆರಡು ಮಾತು ಜಾಸ್ತಿ ಆಡ್ತೀನಿ ಅಷ್ಟೇ, ಬಿಟ್ರೆ ದ್ವೇಷ ಎಲ್ಲ ಮಾಡಲ್ಲ ಅಜ್ಜಿ. ಹಾಗಾದ್ರೆ ನನ್ನ ಮಗ ನಿನ್ನ ಬೈದ ಅನ್ನೋ ಕಾರಣಕ್ಕೆ ನಿನಗೆ ಕೋಪ ಇಲ್ವಾ? ಖಂಡಿತ ಇಲ್ಲ. ಆದ್ರೆ ಸತ್ಯ ಗೊತ್ತಿಲ್ಲದೆ ರಾಮ್ ಕೂಡ ನನ್ನ ಹಾಗೆ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾನೆ. ನೀನೊಂದ್ಸಲ ಅವನ ಹತ್ರ ಹೋಗಿ ಅವನಿಗೆ ಅರ್ಥ ಮಾಡಿಸಿ ಅವನ ಹತ್ರ ಒಂದ್ಸತಿ ಕ್ಷಮೆ ಕೇಳ್ಬಿಡು. ಅಜ್ಜಿ ಯಾಕೆ ನನ್ನ ಮಗನ ಮುಂದೆ ಕ್ಷಮೆ ಕೇಳೋದಕ್ಕೆ ಕಷ್ಟ ಆಗುತ್ತಾ ನಿಮಗೆ? ಖಂಡಿತ ಇಲ್ಲ ಅಜ್ಜಿ, ಕ್ಷಮೆ ಕೇಳೋದೇನು ದೊಡ್ಡ ವಿಷಯ ಅಲ್ಲ. ಹಾಗೆ ನೋಡಕ್ ಹೋದ್ರೆ ನಾನು ಮಾಡಿರೋ ತಪ್ಪಿಗೆ ಜೀವನ ಪೂರ್ತಿ ಕ್ಷಮೆ ಕೇಳಿದ್ರು ಅದು ಕಮ್ಮಿನೇ. ನಾನು ಈಗಲೇ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಿ ಅಷ್ಟೇ ಅಲ್ಲ, ನನ್ನ ತಪ್ಪನ್ನ ನಾನು ತಿದ್ಕೋತೀನಿ.